ವಿಜಯ್ ಕುಮಾರ್ ಅವರ ಜೊತೆಗೂಡಿ ನಾನು ಮಾಲೂರಿನ ನನ್ನ ಕಾರ್ಯಕರ್ತರನ್ನ ಉಳಿಸ್ಕೊಳ್ತಕ್ಕಂಥದ್ದು. ಅದು ವಿಜಯ್ ಕುಮಾರ್ ಅವರ ಅಭಿಮಾನಿಗಳಿರ್ಬೋದು, ನಮ್ಮ ಜನತಾದಳದ ಹಳೆ ಕಾರ್ಯಕರ್ತರುಗಳು ಇರ್ಬೋದು. ಉಳಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ವಿಜಯ್ ಕುಮಾರ್ ಅವರ ಜೊತೆ ನಾನು ಕೈ ಜೋಡಿಸಿ ಎಲ್ಲ ರೀತಿಯ ತ್ಯಾಗಕ್ಕೆ ನಾನು ಸಿದ್ಧವಾಗಿ ನಾನು ಇವತ್ತಿನ ದಿನ ಸಂಪೂರ್ಣ ಸಂತೋಷದಿಂದ ಮುಕ್ತ ಮನಸ್ಸಿನಿಂದ ಘೋಷಣೆ ಮಾಡ್ತಾ ಇದ್ದೇನೆ ಅಂತಕ್ಕಂಥ ಮಾತೇನು ಹೇಳಿದ್ದಾರೆ. ಈ ಪಕ್ಷದ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ವಿಶೇಷವಾಗಿ ರಾಷ್ಟ್ರೀಯ ಅಧ್ಯಕ್ಷರಂಥ ದೇವೇಗೌಡರ ಬಗ್ಗೆ, ನನ್ನ ಬಗ್ಗೆ, ನಿಖಿಲ್ ಕುಮಾರಸ್ವಾಮಿಯವ್ರ ಬಗ್ಗೆ ಅವರು ಇಟ್ಟಿರ್ತಕ್ಕಂಥ ಒಂದು ವಿಶ್ವಾಸ ಏನು ಇಟ್ಕೊಂಡಿದ್ದಾರೆ, ಅವರ ರಾಜಕೀಯದ ವಿಷಯದಲ್ಲೂ ನಾವು ಕಡೆಗಣಿಸ್ತಕ್ಕಂಥ ಪ್ರಶ್ನೆ ಇದೆ. ಇವತ್ತು ಇವರಿಬ್ಬರು ಅಣ್ಣ ತಮ್ಮಂದ್ರ ಥರ ಮಾಲೂರಿನ ಜನತೆಯ ಒಂದು ಕಷ್ಟ ಸುಖದಲ್ಲಿ ಭಾಗಿಯಾಗಿ ಜನತೆಯ ಒಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಿದ್ರೆ ಬಹುಶಃ ಮಾಲೂರು ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ಒಂದು ನಿಷ್ಠಾವಂತ ಮತ್ತು ಪಾರದರ್ಶಕವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಜನಪ್ರತಿನಿಧಿಯನ್ನು ನೀವು ಆಯ್ಕೆ ಮಾಡ್ಕೋತೀರಿ ಅನ್ನೋದು ನನ್ನ ಅಭಿಪ್ರಾಯ. ಬಹಳ ಹೆಚ್ಚು ನಾನು ಮಾತನಾಡಲ್ಲ, ಏಕೆಂದರೆ ನಾಡಿದ್ದು ನಮ್ಮ ರಾಮೇಗೌಡ ಶ್ರೀಮತಿಯವರು ಮಹಿಳಾ ಘಟಕದ ಕಾರ್ಯಕ್ರಮವನ್ನು 8ನೇ ತಾರೀಕು ಏರ್ಪಾಡು ಮಾಡಿದ್ದಾರೆ. ಇದು ಕೇಳಿದ್ದೇವೆ, ಸ್ವಲ್ಪ ಗಂಟಲು ತೊಂದರೆ ಇದೆ. ಆ್ಯಕ್ಚುಲ್ ಆಗಿ ರಾತ್ರಿ ಜ್ವರ ನನಗೆ, ಆದರೆ 1-2 ಕೂಡ ಬರ್ತೀನಿ ಅಂತ ಹೇಳಿದ್ದೆ. ಕುಮಾರನವ್ರು ಬಂದು ಇಂಥದ್ರಲ್ಲಿ ನೀವು ಹೋಗ್ತೀರಾ, ಇಲ್ಲ ಸರಿ ಇಲ್ಲ ಇದು, ಅದನ್ನು ಮಾತು ಕೊಟ್ಟಿದ್ದೀರಪ್ಪ, ಹೋಗಲೇಬೇಕು. ಹೋಗಿ ಇದು ಊಳಿಯವ್ರಿಗೂ ಮಾತು ಕೊಟ್ಟಿದ್ದೇನೆ, ಇಲ್ಲಿ ಬರ್ತೇನೆ ಅಂತ. ನನಗೆ ಈಗ 93, ಇನ್ನೊಂದು ತಿಂಗಳು 1.5 ತಿಂಗಳು. ನಿಮಗೇನು ಅನಿಸುತ್ತೆ? ಏನಿವತ್ತು JDS ಪಕ್ಷಕ್ಕೆ ಇವತ್ತು ಮಾಲೂರು ತಾಲೂಕಿನಿಂದ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು, ಕಾರ್ಯಕರ್ತರು, ಅಭಿಮಾನಿಗಳೆಲ್ಲ ಬಂದು ಇವತ್ತು JDS ಪಕ್ಷವನ್ನು ಸೇರಿದ್ದೀವಿ. ಆ ಒಂದು ನಮ್ಮ ಮುಂಬರುವಂಥ ಚುನಾವಣೆಗಳು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಪುರಸಭೆ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಆಗಿರ್ಬೋದು, ನಮ್ಮ ಕಾರ್ಯಕರ್ತರನ್ನು ಉಳಿಸ್ಕೊಳ್ಳೋದು ಮುಖ್ಯ. ಆ ಉದ್ದೇಶಕ್ಕೋಸ್ಕರ ನಮ್ಮ ಕಾರ್ಯಕರ್ತರಿಗೆ ಅವಕಾಶಗಳು ಸಿಗಬೇಕು. ಹಾಗಾಗಿ ಇವತ್ತು JDS ಪಕ್ಷವನ್ನು ನಾವೆಲ್ಲ ಸೇರಿದ್ದೀವಿ. ಪಕ್ಷವನ್ನು ಬಲಪಡಿಸುವಂಥ ಕೆಲಸ ನಾವೆಲ್ಲ ಮಾಡ್ತೀವಿ. ಮುಂಬರುವ ದಿನಗಳಲ್ಲಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಮತ್ತು NDA ಜೊತೆ ಸೇರಿ ಏನು ಇವತ್ತು JDS ಪಕ್ಷವನ್ನು ಸೇರಿದ್ದೀವಿ. ಹೈಕಮಾಂಡ್ ಆದೇಶ ಯಾವ ರೀತಿ ಆದೇಶ ಕೊಡ್ತಾರೆ ಆ ರೀತಿ ಪಕ್ಷವನ್ನು ಕಟ್ಟೋಂಥ ರೀತಿಯಲ್ಲಿ ನಾವೆಲ್ಲ ಮಾಡ್ತೀವಿ. ಪಕ್ಷವನ್ನು ಕಟ್ಟಿ ಸಂಘಟನೆ ಮಾಡೋಂಥ ಕೆಲಸ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಸರ್ಕಾರ ಬರೋ ರೀತಿಯಲ್ಲಿ ಏನೆಲ್ಲ ನಾವು ಕೆಲಸ ಮಾಡಬೇಕು ಕಾರ್ಯಕರ್ತರು, ಆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ಏನು ಸಿದ್ಧಾಂತ ಇಟ್ಕೊಂಡು JDS ಪಕ್ಷಕ್ಕೆ ಸಿದ್ಧಾಂತ ಅಂತಲ್ಲ, ಪಕ್ಷ ಕಟ್ಟೋದಕ್ಕೆ ಯಾವ ಸಿದ್ಧಾಂತಗಳು ಬೇಕಾಗಿಲ್ಲ. ಜನರಿಗೆ ಯಾರು ಒಳ್ಳೇದು ಮಾಡ್ತಾರೆ, ರೈತರಿಗೆ ಅನುಕೂಲ ಯಾರು ಮಾಡ್ತಾರೆ. ಇವತ್ತು ನೋಡಿದ್ದೀವಿ ನಾವು ರಾಜ್ಯದಲ್ಲಿ, ಇವತ್ತು ಯಾರಾದರೂ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡಿದ್ದಾರೆ ಅಂದರೆ ಅದು ಕುಮಾರಸ್ವಾಮಿ ಅವರು. ಆ ಉದ್ದೇಶ ಇಟ್ಕೊಂಡು ಆ ಕುಮಾರಣ್ಣವರ ನೇತೃತ್ವದಲ್ಲಿ ನಡೀತಿರುವಂಥ NDA ಸರ್ಕಾರ ಬರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭಾವನೆ ಇದೆ. ಹಾಗೆ ರೈತರಿಗೂ ಕೂಡ ಮುಂದೆ ಸಾಲ ಮನ್ನಾ ಮಾಡೋಂಥದ್ದು, ಅಭಿವೃದ್ಧಿ ಮಾಡೋದಾಗಿರ್ಬೋದು, ಉದ್ಯೋಗ ಕೊಡಿಸೋದಾಗಿರ್ಬೋದು, ಯುವಕರಿಗೆ ಎಲ್ಲ ರೀತಿಯಲ್ಲಿ ಕೂಡ ಈ ಭ್ರಷ್ಟಾಚಾರ ಏನು ನಡೀತಾ ಇದೆ ಈ ಸರ್ಕಾರದಲ್ಲಿ ಅತಿ ಹೆಚ್ಚಾಗಿ, ಅದನ್ನೆಲ್ಲ ಹೋಗ್ಸೋವಂಥದ್ದು ಈ ಸರ್ಕಾರ ಮಾಡ್ತಾರೆ ಅಂತ ವಿಶ್ವಾಸ ಇದೆ. ಮಾಲೂರು ತಾಲೂಕು ಜನಕ್ಕೂ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ಎಲ್ಲದಕ್ಕೂ ಕೈ ಹಿಡಿಯೋಂಥದ್ದು ಆಗ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಸಂಘಟನೆ ಮಾಡೋ ಉದ್ದೇಶ ಇಟ್ಕೊಂಡು ಮಾಡ್ತಾಯಿದ್ವಿ. 2028ಕ್ಕೆ NDA ಏನಿದೆ ಮೈತ್ರಿಕೂಟ 100% 100% ಸರ್ಕಾರ ಈ ರಾಜ್ಯದಲ್ಲಿ ಬರುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಬಯಸ್ತೀನಿ. ಧನ್ಯವಾದಗಳು. ಮುಖ್ಯವಾಗಿ ತಾವು ಕೂಡ ಒಂದು ಕರಾವಳಿ ಜಿಲ್ಲೆ ಬಂದಿದ್ದೀರಾ, ಆ ವಿಚಾರ ನೋಡಿ, ನಾವು ದಕ್ಷಿಣ ಕನ್ನಡ ಜಿಲ್ಲೆಗೆ ಸೀಮಿತವಾದವರು. ದಕ್ಷಿಣ ಕನ್ನಡದಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಇರತಕ್ಕಂಥ ಈ ಸ್ಥಾನದಲ್ಲಿ
ಜಾತ್ಯತೀತ ಜನತಾದಳವು ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಶಕ್ತಿಯನ್ನು ಹೊಂದಿತ್ತು. ನಂತರ ದಿನಗಳಲ್ಲಿ ರಾಜಕೀಯದ ಕ್ರೋಢೀಕರಣ ಆದಂತಹ ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಆದರೆ ಈಗ ಜಾತ್ಯತೀತ ಜನತಾದಳವು ದಕ್ಷಿಣ ಕನ್ನಡ ಜಿಲ್ಲೆಗೆ ಅನಿವಾರ್ಯ ಎಂಬ ರೀತಿಯಲ್ಲಿ ಜನಗಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಅವರ ಮತ್ತು ದೇವೇಗೌಡರ ಆಡಳಿತ ಕಾಲದಲ್ಲಿ ರೈತಾಪಿ ವರ್ಗದಲ್ಲಿ ಕೃಷಿ ಸಮಾಜಕ್ಕೆ ನಡೆತಕ್ಕಂಥ ಹಾಗೂ ಸಮಾಜದ ಎಲ್ಲಾ ವರ್ಗದ ಜನರಿಗೆ ಕೊಡತಕ್ಕಂಥ ಸೇವೆಗಳು ಮತ್ತು ಪ್ರಶಸ್ತ ರಾಜಕೀಯ ಕರ್ನಾಟಕದ ಈ ಸಂದರ್ಭದಲ್ಲಿ ಜಾತ್ಯತೀತ ಜನತಾದಳದಿಂದ ಸೂಕ್ತ ಆಯ್ಕೆ ಎಂಬ ನೆಲೆಯಲ್ಲಿ ಜನಗಳು ತನ್ನ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾರೆ. ಆ ನಿಟ್ಟಿನಲ್ಲಿ ತಾವುಗಳು ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಜಾತ್ಯತೀತ ಜನತಾದಳವನ್ನು ಸೇರಬೇಕೆಂಬ ನೆಲೆಯಲ್ಲಿ ಒಂದು ರೀತಿ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಾಂಕೇತಿಕವಾಗಿ ನಾವು ಕೆಲವು ಜನ ಇವತ್ತು ಇಲ್ಲಿಗೆ ಜಾತ್ಯತೀತ ಜನತಾದಳದ ಕೇಂದ್ರ ಕಚೇರಿಯಲ್ಲಿ ಸೇರಿದ್ದೇವೆ. ಮುಂದಿನ ದಿನಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೊಡ್ಡ ಒಂದು ಕಾರ್ಯಕ್ರಮ ಮಾಡಿ ಅನೇಕರು 2 ರಾಷ್ಟ್ರೀಯ ಪಕ್ಷಗಳಿಂದ ಬರತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಈ ಪಕ್ಷಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ.